ಹಾಯ್ ಗೈಸ್, ವೆಲ್ಕಮ್ ಟು ಟ್ರೇಡಿಂಗ್ ಸ್ಪ್ಯಾರೋ ಕನ್ನಡ. ಇವತ್ತು ಈ ವಿಡಿಯೋದಲ್ಲಿ ನಾವು ಬೆಸ್ಟ್ ಲಾಂಗ್ ಟರ್ಮ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಎಸ್ ಬ್ಯಾಂಕ್ ಲಿಮಿಟೆಡ್. ಇದೊಂದು ಪೆನ್ನಿ ಸ್ಟಾಕ್ ಆಗಿದೆ. ಸೊ ಇದರ ಮಾರ್ಕೆಟ್ ಕ್ಯಾಪಿಟಲ್ ನಾವು ಚೆಕ್ ಮಾಡಿದ್ರೆ 65,920 crores ಇದೆ. ಆ್ಯಂಡ್ ಕರೆಂಟ್ ಪ್ರೈಸ್ ಚೆಕ್ ಮಾಡಿದ್ರೆ 21 rupees-ಅಲ್ಲಿ ಇದು ಟ್ರೇಡ್ ಆಗ್ತಿದೆ. 52 weeks ಹೈಯೆಸ್ಟ್ ಲೋಯೆಸ್ಟ್ ಚೆಕ್ ಮಾಡಿದ್ರೆ 27.4 ಹೈ ಆಗಿದ್ದು 16 rupees ಲೋಯೆಸ್ಟ್ ಆಗಿ ಈ ಸ್ಟಾಕ್ ಟ್ರೇಡ್ ಆಗಿದೆ. ಅಂಡ್ ಪಿ ರೇಷಿಯೋ ನಾವು ಚೆಕ್ ಮಾಡಿದ್ರೆ 26.9 ಇದೆ. ಅಂಡ್ ಡಿವಿಡೆಂಡ್ಸ್ ನಾವು ಚೆಕ್ ಮಾಡಿದ್ರೆ 0% ಇದೆ. ಸೊ ರೀಸೆಂಟ್ ಇಯರ್ಸ್ ಅಲ್ಲಿ ಎಸ್ ಬ್ಯಾಂಕ್ ಅನ್ನೋದು ಯಾವುದೇ ಡಿವಿಡೆಂಡ್ಸ್ ನ ಡಿಕ್ಲೇರ್ ಮಾಡಿಲ್ಲ. ಸೊ ನಾವಿಲ್ಲಿ ನೋಟಿಸ್ ಮಾಡಬಹುದು, ಎಸ್ ಬ್ಯಾಂಕ್ ಅನ್ನೋರು ಅವರ ಕ್ಯಾಪಿಟಲ್ ರಿಟೆನ್ಷನ್ ಮೇಲೆ ಫೋಕಸ್ ಮಾಡಿ ಅದರ ರಿಕವರಿ ಅಂಡ್ ಗ್ರೋತ್ ಮೇಲೆ ಸಪೋರ್ಟ್ ಕೊಡ್ತಿರೋದನ್ನ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ಪ್ರಮೋಟರ್ಸ್ ಅನ್ನೋದು 0% ಇದೆ. ಅಂಡ್ ಇದಕ್ಕೆ ರೀಸನ್ ಚೆಕ್ ಮಾಡೋದಾದ್ರೆ, ಸೊ 2020 ಎಸ್ ಬ್ಯಾಂಕ್ ಲಿಕ್ವಿಡಿಟಿ ಕ್ರೈಸಿಸ್ ಅಂಡ್ ರೆಗ್ಯುಲೇಟರಿ ಇಶ್ಯೂಸ್ ನ ಫೇಸ್ ಮಾಡಬೇಕಾಗಿತ್ತು. ಇದನ್ನ ಕಂಟ್ರೋಲ್ ಅಂಡ್ ರೀಸ್ಟ್ರಕ್ಚರ್ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೇರೆ ಬ್ಯಾಂಕ್ಗಳಿಂದ, ಎಕ್ಸಾಂಪಲ್ SBI, ಆಕ್ಸಿಸ್, ಕೋಟಕ್, ICICI ಈ ಬ್ಯಾಂಕ್ಗಳಿಂದ ಎಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿಸಿ ಅದರ ಫೈನಾನ್ಷಿಯಲ್ ಸಪೋರ್ಟ್ ಅಂಡ್ ಸ್ಟೆಬಿಲೈಸೇಷನ್ಗೆ ಹೆಲ್ಪ್ ಮಾಡ್ತು. ಸೊ ಇದರಿಂದ ಸಮ್ ಪೋರ್ಷನ್ ಆಫ್ ಎಸ್ ಬ್ಯಾಂಕ್ ಶೇರ್ಸ್ ನ ಈ ಪರ್ಟಿಕ್ಯುಲರ್ ಬ್ಯಾಂಕ್ಸ್ ಪ್ರೆಸೆಂಟ್ ಗೆ ಹೋಲ್ಡ್ ಮಾಡ್ತಿದ್ದಾವೆ. ಸೊ ನೆಕ್ಸ್ಟ್ ನಾವು ಫಂಡಮೆಂಟಲ್ ಆರ್ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡೋದಾದ್ರೆ ಇಲ್ಲಿ ನಾವು ಟೋಟಲ್ ರೆವಿನ್ಯೂ ನ ಚೆಕ್ ಮಾಡೋಣ. ಸೊ ಲಾಸ್ಟ್ 4 quarters ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಅನ್ನೋದು ಗ್ರೋ ಆಗಿದೆ. ಸೊ ಇದೊಂದು ಗುಡ್ ಸೈನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನಾವು ನೋಡೋದಾದ್ರೆ ಲಾಸ್ಟ್ 4 quarters ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅನ್ನೋದು ಹೈ ಆಗ್ತಾ ಹೋಗ್ತಿದೆ. ಸೊ ಇದೊಂದು ಪಾಸಿಟಿವ್ ಇಂಡಿಕೇಶನ್ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ ಪಿಯರ್ ಕಂಪ್ಯಾರಿಸನ್ ನೋಡೋದಾದ್ರೆ ಎಸ್ ಬ್ಯಾಂಕ್ ಅನ್ನೋದು 6th ರ್ಯಾಂಕ್ ಅಲ್ಲಿ ಇದೆ. ಅಂಡ್ ಫಸ್ಟ್ ಅಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್ ಅಂಡ್ ಕೋಟಕ್ ಬ್ಯಾಂಕ್. ಅಂಡ್ ಕರೆಂಟ್ ಪ್ರೈಸ್ ಅನ್ನೋದು ನಾವು ಈ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ನಾವಿಲ್ಲಿ ಚೆಕ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ ಪಿ ರೇಷಿಯೋನ ಚೆಕ್ ಮಾಡಿದ್ರೆ ಎಸ್ ಬ್ಯಾಂಕ್ 26.94 ಇದೆ. ಬಟ್ ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಎಸ್ ಬ್ಯಾಂಕ್ ಪಿ ರೇಷಿಯೋ ತುಂಬಾ ಓವರ್ ವ್ಯಾಲ್ಯೂಡ್ ಆಗಿದೆ. ಇದನ್ನ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಚೆಕ್ ಮಾಡೋದಾದ್ರೆ ರೆವೆನ್ಯೂ ಲಾಸ್ಟ್ 3 years ರೆವೆನ್ಯೂ ನೋಡ್ರೆ ಇಯರ್ ಆನ್ ಇಯರ್ ರೆವೆನ್ಯೂ ಅನ್ನೋದು ಹೈ ಆಗ್ತಾ ಹೋಗ್ತಿದೆ. ನೆಕ್ಸ್ಟ್ ನಾವಿಲ್ಲಿ ನೆಟ್ ಪ್ರಾಫಿಟ್ ಚೆಕ್ ಮಾಡೋದಾದ್ರೆ ಲಾಸ್ಟ್ 3 years ಅಲ್ಲಿ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅನ್ನೋದು ಗ್ರೋ ಆಗ್ತಾ ಹೋಗ್ತಿದೆ. ಸೊ ಇದೊಂದು ಪಾಸಿಟಿವ್ ಇಂಡಿಕೇಶನ್ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋದಾದ್ರೆ ಇಲ್ಲಿ ಬಾರೋಯಿಂಗ್ ಸೆಕ್ಷನ್ ಅಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಅಲ್ಲಿ ಬಾರೋಯಿಂಗ್ಸ್ ಅನ್ನೋದು ಡಿಕ್ರೀಸ್ ಆಗಿದೆ. ಸೊ ಇದೊಂದು ಗುಡ್ ಸೈನ್ ಅಂತ ನಾವು ಹೇಳ್ಬೋದು. ಅಂಡ್ ನಾವಿಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಚೆಕ್ ಮಾಡೋದಾದ್ರೆ ಲಾಸ್ಟ್ 3 years ಅಲ್ಲಿ ಇಯರ್ ಆನ್ ಇಯರ್ ಫಿಕ್ಸ್ಡ್ ಅಸೆಟ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಇದೊಂದು ಪಾಸಿಟಿವ್ ಸೈನ್ ಅನ್ನೋದನ್ನ ನಾವು ನೋಟಿಸ್ ಮಾಡಬಹುದು. ಎಸ್ ಬ್ಯಾಂಕ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡೋದಾದ್ರೆ ಮ್ಯೂಚುವಲ್ ಫಂಡ್ಸ್ ಅವರು 1.65% ಅಷ್ಟು ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ 26.88% ಅಷ್ಟು ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಪಬ್ಲಿಕ್ 33.6% ಅಂಡ್ ನೆಕ್ಸ್ಟ್ ಅದರ್ಸ್ ಬಂದ್ಬಿಟ್ಟು 37.9% ಅಷ್ಟು ಹೋಲ್ಡ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ನಾವಿಲ್ಲಿ ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ ಚೆಕ್ ಮಾಡೋದಾದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅವ್ರ ಹೋಲ್ಡಿಂಗ್ಸ್ ಅನ್ನೋದು ಸ್ಲೋಲಿ ಇನ್ಕ್ರೀಸ್ ಆಗ್ತಿದೆ. ಸೊ ಇದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಸ್ಟಾಕ್ ನ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಾದ್ರೆ ಸೊ ಇಲ್ಲಿ RSI 54.5 ಇದೆ. ಸೊ ಇದೊಂದು ಮಿಡ್ ರೇಂಜ್ ಅಲ್ಲಿ ಇದೆ. ಇಲ್ಲಿ ಓವರ್ ಬ್ರಾಟ್ ಆಗ್ಲಿ ಇಲ್ಲ ಓವರ್ ಸೆಲ್ ಆಗ್ಲಿ ಆಗಿಲ್ಲ. ಸೊ ನಾವಿಲ್ಲಿ ಗಮನಿಸಬಹುದು ಇದು ನ್ಯೂಟ್ರಲ್ ಮೊಮೆಂಟಮ್, ಸೊ ಬ್ಯಾಲೆನ್ಸ್ಡ್ ಝೋನ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ನಾವಿಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಚೆಕ್ ಮಾಡೋದಾದ್ರೆ ಫಸ್ಟ್ ಸಪೋರ್ಟ್ 20.9 rupees ಇದೆ ಅಂಡ್ ಫಸ್ಟ್ ರೆಸಿಸ್ಟೆನ್ಸ್ 21.1 rupees. ಸೊ ನೆಕ್ಸ್ಟ್ ನಾವಿಲ್ಲಿ ಲೇಟೆಸ್ಟ್ ನ್ಯೂಸ್ ಆರ್ ಅಪ್ಡೇಟ್ಸ್ ಚೆಕ್ ಮಾಡೋದಾದ್ರೆ ಜಪಾನ್ಸ್ ನ SMBC ಸುಮಿಟೊಮೊ ಮಿತ್ಸುಬಿಶಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಎಸ್ ಬ್ಯಾಂಕ್ ನ 20% ಸ್ಟೇಕ್ ಪರ್ಚೇಸ್ ಮಾಡುವ ಡೀಲ್ ಆಗಿದ್ದು ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಕ್ರಾಸ್ ಬಾರ್ಡರ್ ಇನ್ವೆಸ್ಟ್ಮೆಂಟ್ ಆಗಿದೆ ಇನ್ ಬ್ಯಾಂಕಿಂಗ್ ಸೆಕ್ಟರ್. ಸೊ ಇಲ್ಲಿ 13.9% SBI ಕಡೆಯಿಂದ ಅಂಡ್ 6.81% ಬೇರೆ ಬ್ಯಾಂಕ್ಸ್ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಅಟ್ ದ ರೇಟ್ ಆಫ್ 21.50. ಸೊ ನೆಕ್ಸ್ಟ್ ಎಸ್ ಬ್ಯಾಂಕ್ ಬೋರ್ಡ್ 16,000 crores ಕ್ಯಾಪಿಟಲ್ ರೈಸ್ ಫೈನಾನ್ಷಿಯಲ್ ಇಯರ್ 2026 ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅಂಡ್ ಈ ಅಮೌಂಟ್ ಅಲ್ಲಿ 7,500 crores ಈಕ್ವಿಟಿ ಕಡೆಯಿಂದ ಅಂಡ್ 8,500 crores ಡೆಬ್ಟ್ ಕಡೆಯಿಂದ ತಗೊಂತಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಮೂವ್ ಎಸ್ ಬ್ಯಾಂಕ್ ಫೈನಾನ್ಷಿಯಲ್ ಪೊಸಿಷನ್ ಅಂಡ್ ಎಕ್ಸ್ಪಾನ್ಷನ್ ಗೆ ಸ್ಟ್ರೆಂಥನ್ ಆಗುತ್ತೆ. ಫೈನಲಿ ನಾವು ರೀಸೆಂಟ್ ಡೆವಲಪ್ಮೆಂಟ್ಸ್, ಸ್ಟ್ರಾಟಜೀಸ್, ಇನ್ವೆಸ್ಟ್ಮೆಂಟ್ಸ್, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನನ್ನ ಸಜೆಷನ್ ಏನಂದ್ರೆ ನಾವು ವೆಯ್ಟ್ ಮಾಡಿ ಅಪ್ರೋಚ್ ಮಾಡೋದು ಇಂಪಾರ್ಟೆಂಟ್. ಬಿಕಾಸ್ ರೈಸ್ ಆಗಿರೋ ಕ್ಯಾಪಿಟಲ್ ಕಂಪನಿ ಯಾವ ತರ ಯೂಟಿಲೈಸ್ ಮಾಡುತ್ತೆ ಅಂಡ್ ಅವರ ಸ್ಟಾಕ್ ಪರ್ಫಾರ್ಮೆನ್ಸ್ ಯಾವ ತರ ಸ್ಟೆಬಿಲೈಸ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡಿ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ನನ್ನ ಒಪಿನಿಯನ್. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಿಫೋರ್ ಇನ್ವೆಸ್ಟಿಂಗ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳಿ. ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಮಲ್ಟಿಬೆಗ್ಗರ್ ಚಾನ್ಸಸ್ ಇರುವ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದಟ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.